ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದ ಮೇಲೆ ಸಂಪೂರ್ಣ ಪಾಠ ಪರಿಚಯವನ್ನು ಮಾಡಿದ್ದೇನೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಪಾರ್ಟ್ 1 ಅಂತಕ್ಕಂಥ ವಿಡಿಯೋದಲ್ಲಿ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಮೊದಲು ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹೋಗಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, 2.2 ಅಭ್ಯಾಸದಾಗೆ ಈಗ ಪಾರ್ಟ್ 2 ಅನ್ನು ಮಾಡಕತ್ತೀನಿ. ಕ್ವಶನ್ ಏನಿತ್ತು ನೋಡ್ರಿ, ಇಲ್ಲಿ 4ನೇ ಕ್ವಶನ್, ಇವುಗಳ ಶೂನ್ಯತೆಯನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡ್ರಿ ಅಂತಿತ್ತು. ನೀವು ಮೊದಲು ಆ ವಿಡಿಯೋಗಳನ್ನು ನೋಡಿದ ತಕ್ಷಣನೇ ಈ ವಿಡಿಯೋವನ್ನು ನೋಡಕ್ಕೆ ಚಾಲು ಮಾಡ್ರಿ. ಇಲ್ಲಿ ನೋಡ್ರಿ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನದ? ax² ಪ್ಲಸ್ bx ಪ್ಲಸ್ c ಅದ. ಇದೇನಿದು? ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಇಲ್ಲಿ ನಮಗೆ ನೀಡಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ x² ಕೊಟ್ಟಾರ, ನೆಕ್ಸ್ಟ್ ಎಕ್ಸ್ ಇದ್ದದ್ದು ಕೊಟ್ಟಾರ, ಆದ್ರೆ ಸಿ ಇದ್ದದ್ದು ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಬಹುಪದೋಕ್ತಿಯನ್ನು ಮೊದಲು ಹೆಂಗೆ ಬರ್ಕೋಬೇಕಂದ್ರೆ 4u² ಪ್ಲಸ್ a2 ಪ್ಲಸ್ ಸಿ ಜಾಗದಾಗ ಏನು ಮಾಡ್ರಿ, ಏನಿದ್ದಿಲ್ಲ ಅಂದ್ರೆ ಏನಿರ್ತದ? 0 ಇರ್ತದ. ನೆಕ್ಸ್ಟ್ ನೋಡ್ರಿ, ಇವುಗಳ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ನೀವು ಕೊನೆಯ 2 ಪದಗಳನ್ನು ಏನು ಮಾಡ್ತಿದ್ರಿ? ಗುಣಾಕಾರ ಮಾಡ್ತಿದ್ರಿ. ಆದ್ರೆ ಇಲ್ಲಿ ಹಂಗೆ ಮಾಡಂಗ ಇಲ್ಲ. ಯಾಕಂದ್ರೆ ಏನದಿಲ್ಲಿ ಕೊನೆಯದೇನದ? 0 ಅದ. 4 0 ಏನಾಗ್ಬಿಡ್ತದ? 0 ಆಗ್ತದ. ಅದಕ್ಕೋಸ್ಕರ ಈ ರೀತಿ ಇತ್ತಂದ್ರೆ ನೀವು ಏನು ಮಾಡ್ಬೇಕಾಗಿತ್ತಂದ್ರೆ ಇಲ್ಲೇ ಕಾಮನ್ ತೊಗೊಂಡ್ಬಿಡ್ರಿ. ಈಗ 2 ನಡ್ಬರ್ಕೆ ಕಾಮನ್ ತೋರಿ. ಕಾಮನ್ ತೊಗೊಂಡಾಗ ಏನು ಬರ್ತದೆ ನೋಡ್ರಿ, ಇಲ್ಲಿ ಇವು ಅದ, ಇಲ್ಲೂ ಇವು ಅದ. ನೆಕ್ಸ್ಟ್ ಇಲ್ಲಿ 4 ಅದ, ಇಲ್ಲಿ 8 ಅದ. ಇವೆರಡು 4ರ ಮಗ್ಗಿಲಿ ಅಂತ ತೋತದ ನೋಡ್ರಿ. ಹೊರಗೆ ಏನು ತೋತೀರಿ? 4 ಇವು ತೋತೀರಿ. ಹೊರಗೆ 4 ಇವು ತೊಗೊಂಡ್ರಿ ಅಂದ್ರೆ ಒಳಗೆ ಏನು ಉಳಿತದೆ? ಇಲ್ಲಿ ಇವು ಉಳಿತದ. ಅಂದ್ರೆ ಯು ಇಂಟು ಯು ಏನಾಗ್ತದ? u² ಆಗ್ತದ. 4 ಇಂಟು ಯು ಏನಂದ್ರೆ ಇವು ಆಗ್ತದ. ಪ್ಲಸ್ಸಿಗೆ ಪ್ಲಸ್, ಒಳಗೆ ಏನು ಉಳಿತದ? 4 ಎಷ್ಟಲೆ 8, 4 2 8. ನೆಕ್ಸ್ಟ್ ನೋಡ್ರಿ, ಒಂದು 4u ಬಂತು, ಇನ್ನೊಂದು u+2 ಬಂತು. ಇವುಗಳನ್ನ ಹೆಂಗೆ ಬರೀಬೇಕು? 4u = 0, ಇನ್ನೊಂದು u+2 = 0 ಅಂತ ಬರೀತಾರೆ. ಯಾಕಂದ್ರೆ ನಿಮ್ಗೆ ಇವು ಬೆಲೆ ಬೇಕಾಗ್ಯದ. ಇಲ್ಲಿ ನೋಡ್ರಿ, u = ಏನತ್ತದ? 0/4 ಆಗ್ತದ. ಗುಣಾಕಾರ ಈ ಸೈಡ್ ಬಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದ. ಅದಕ್ಕೆ u = ಏನು ಬರ್ತದ? 0 ಬರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇವು ಬೇಕಾಗ್ಯದ ನಿಮಗೆ. +2 ಈ ಸೈಡ್ ಬಂದ್ರೆ ಏನಾಗ್ತದ? ವೆರಿ ಗುಡ್, -2 ಆಗ್ತದ. u = -2. ನೋಡ್ರಿ, ಇದು ಆಲ್ಫಾ, ಇದು ಬೀಟಾ. ಮೊದಲ ಶೂನ್ಯತೆಗಳನ್ನು ಕಂಡುಹಿಡಿದ್ರಿ. ನೆಕ್ಸ್ಟ್ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಏನು ಮಾಡಬೇಕು? ತಾಳೆ ನೋಡ್ಬೇಕು. ಫಸ್ಟ್ ಏನು ಮಾಡ್ತೀರಿ? ಆಲ್ಫಾ ಪ್ಲಸ್ ಬೀಟಾ = -b/a. ಫಸ್ಟ್ ಇದಕ್ಕೆ ಮೊದಲು ಏನು ಮಾಡ್ಬೇಕಂದ್ರೆ ಎ ಬಿ ಸಿ ಬೆಲೆಗಳನ್ನು ಬರ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಂಪೇರ್ ಮಾಡ್ರಿ. ಎ ಅಂದ್ರೆ ಎಷ್ಟದ ನೋಡ್ರಿ? ಎ = ಎ ಜಾಗದಾಗ ಏನದ? 4 ಅದ. ಬಿ = ಎಷ್ಟು ಅದ ನೋಡ್ರಿ? ಇಲ್ಲಿ ಬಿ ಜಾಗದಾಗ ಏನದ? 8 ಅದ. ಸಿ = ಎಷ್ಟು ಬರ್ತದ? 0 ಬರ್ತದ. ಇಲ್ಲಿ ನೋಡ್ರಿ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಆಲ್ಫಾ ಅಂದ್ರೆ ಏನದ ನೋಡ್ರಿ? 0 ಅದ. 0 ಪ್ಲಸ್ ಬೀಟಾ ಅಂದ್ರೆ ಏನದ? -2 = ಇಲ್ಲಿ ಮೈನಸ್ಗೆ ಮೈನಸ್ ಬರ್ರಿ. ಬಿ ಅಂದ್ರೆ ಎಷ್ಟು ಅದ ನೋಡ್ರಿ? ಇಲ್ಲಿ ಬಿ ಅಂದ್ರೆ 8 ಅದ, ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟು ಅದ ನೋಡ್ರಿ? ಇಲ್ಲಿ ಎ ಅಂದ್ರೆ 4 ಅದ. ಇಲ್ಲಿ ಬಿಡಿಸಿ ಬರ್ದಾಗ ಏನಾಗ್ತದ ನೋಡ್ರಿ? 0ಕ್ಕೆ 0 ಬರಿತೀರಿ. ಪ್ಲಸ್ ಇಂಟು ಮೈನಸ್ ಏನಾಗ್ತದ? ಮೈನಸ್ ಆಗ್ತದ. 2ಕ್ಕೆ 2 = ಇಲ್ಲಿ ಕಟ್ತಾ ಹೋಗ್ತದ ನೋಡ್ರಿ. 4 1 4 2 ಅಂದ್ರೆ ಏನು ಬಂತು? ಇಲ್ಲಿ -2 ಬಂತು. 0 ಒಳಗೆ -2 ಹೋದ್ರೆ ಏನು ಉಳಿತದ? -2 = -2. ಇಲ್ಲಿ ನೆನಪಿಟ್ಟುಕೋರಿ, ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಬಂದೈತೆ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳೆದೇನು ಮಾಡಬೇಕು? ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಇಡಬೇಕು. ನೆಕ್ಸ್ಟ್ ನೋಡ್ರಿ, ಶೂನ್ಯತೆಗಳ ಗುಣಲಬ್ಧ ಬರ್ತದೆ. ಅಂದ್ರೆ ಆಲ್ಫಾ ಇಂಟು ಬೀಟಾ = c/a ಅಂತ ಬರ್ತದ. ಆಲ್ಫಾ ಅಂದ್ರೆ ಎಷ್ಟದ ನೋಡ್ರಿ? ಇಲ್ಲಿ ಇಲ್ಲಿ ಅದ ನೋಡ್ರಿ. ಆಲ್ಫಾ ಅಂದ್ರೆ ಎಷ್ಟದ? 0 ಅದ. ಇಂಟು ಬೀಟಾ ಅಂದ್ರೆ ಎಷ್ಟದ ನೋಡ್ರಿ? -2 ಅದ. = ಸಿ ಅಂದ್ರೆ ಎಷ್ಟದ? 0 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟದ ನೋಡ್ರಿ? 4. 0ಕ್ಕೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ರಿ ಬರ್ತದ? 0 ಬರ್ತದೆ. 0 = 0.
ಇಲ್ಲಿ 5ನೇ ಲೆಕ್ಕ ನೋಡ್ರಿ, ಟಿ ಸ್ಕ್ವೇರ್ ಮೈನಸ್ 15 ಅಂತದ. ಫಸ್ಟ್ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಬರ್ಕೋರಿ. ಏನದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದ. ಇಲ್ಲಿ ನೋಡ್ರಿ ಸ್ಕ್ವಯರ್ ಕೊಟ್ಟಾರ, ಲಾಸ್ಟಿಗೆ ಸಿ ಬೆಲೆಯನ್ನು ಕೊಟ್ಟಾರ, ಇಲ್ಲಿ ಮಧ್ಯದಲ್ಲಿ ಎಕ್ಸ್ ಬೆಲೆಯನ್ನು ಕೊಟ್ಟಿಲ್ಲ. ಅದಕ್ಕೆ ಈ ಸಮೀಕರಣವನ್ನು ಹೆಂಗೆ ಬರ್ಕೋತೀನಿ ನೋಡ್ರಿ, ಟಿ ಸ್ಕ್ವೇರ್ ಬರ್ತೀನಿ, ಮೈನಸ್ಗೆ ಮೈನಸ್ ಬರ್ಕೋರಿ. ಬಿ ಜಾಗದಾಗ ಏನು ಬರ್ತದೆ, ಯಾವಾಗಲೂ ಏನಿರಲಿಲ್ಲ ಅಂದ್ರೆ 0 ಟಿ ಬರ್ತದೆ. ನೆಕ್ಸ್ಟ್ ಮೈನಸ್ 15ಕ್ಕೆ 15 ಬರ್ತದೆ. ಅಂದ್ರೆ ಈ ವರ್ಗ ಬಹುಪದೋಕ್ತಿ ರೂಪದಾಗ ಈ ಸಮೀಕರಣವನ್ನು ಬರ್ಕೊಂಡಿವಿ. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಏನೋ ಇಲ್ಲ ಅಂದ್ರೆ ಏನಿರ್ತದೆ, ಇಲ್ಲಿ 0 ಇರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಬರ್ಕೊಂಬಿಡ್ರಿ. ಎ ಬೆಲೆ ಏನಾಗ್ತದೆ, ಎ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಕಂಪೇರ್ ಮಾಡ್ಕೋರಿ. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. ಬಿ ಬೆಲೆ ನೋಡ್ರಿ ಏನದ, ಬಿ ಈಸ್ ಈಕ್ವಲ್ ಟು 0 ಅದ. ನೆಕ್ಸ್ಟ್ ಸಿ ಬೆಲೆ ಏನು ಬರ್ತದೆ ನೋಡ್ರಿ, ಮೈನಸ್ 15 ಬರ್ತದೆ. ನೆಕ್ಸ್ಟ್ ನೋಡ್ರಿ, ನಿಮಗೆ ಟಿ ಬೆಲೆ ಬೇಕಾಗ್ಯದ, ಇಲ್ಲಿ ಸಮೀಕರಣ ಬರ್ಕೋರಿ. ಟಿ ಸ್ಕ್ವೇರ್ ಮೈನಸ್ 15 ಈಸ್ ಈಕ್ವಲ್ ಟು 0 ಬರ್ಕೋರಿ. ನೆಕ್ಸ್ಟ್ ನೋಡ್ರಿ, ನಿಮಗೆ ಟಿ ಬೇಕಾಗಿತ್ತು, ಮೈನಸ್ 15 ಅನ್ನು ಏನು ಮಾಡ್ರಿ, ಈ ಸೈಡ್ ತೊಗೊಂಬರ್ರಿ, ಏನಾಗ್ತದ ಪ್ಲಸ್ 15 ಆಗ್ತದೆ. ಅಂದ್ರೆ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು 15 ಆಗ್ತದೆ. ನಿಮಗೆ ಟಿ ಬೇಕಾಗ್ಯದ, ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ, ರೂಟ್ ಆಗ್ತದ. ಅದಕ್ಕೆ ಟಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 15. ನೆನಪಿಟ್ಟುಕೋರಿ, ಇಲ್ಲಿ ಪ್ಲಸ್ ಆರ್ ಮೈನಸ್, ಪ್ಲಸ್ಸನ್ನು ಬರಬಹುದು ಅಥವಾ ಮೈನಸ್ನು ಬರಬಹುದು. ಅಂದ್ರೆ ಇದರ ಅರ್ಥ ಏನಂದ್ರೆ ಪ್ಲಸ್ 15 ಮತ್ತು ಮೈನಸ್ 15 ಅಂತಕ್ಕಂಥ ಎರಡು ಮೂಲಗಳು ಬರ್ತಾವೆ. ಅಂದ್ರೆ ಕಾಮನ್ ಆಗಿ ಏನು ಬರಿಬೋದು, ಇದು ಅಲ್ಫಾ ಈಸ್ ಈಕ್ವಲ್ ಟು ಪ್ಲಸ್ ರೂಟ್ 15, ಬೀಟಾ ಈಸ್ ಈಕ್ವಲ್ ಟು ಮೈನಸ್ ರೂಟ್ 15 ಅಂತ ಬರಿಬೋದು. ಇದು ನೋಡ್ರಿ, ಅಲ್ಫಾ ಬೆಲೆ ಸಿಕ್ತು ಮತ್ತು ಬೀಟಾ ಬೆಲೆ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು, ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಏನದ, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅದ. ನೋಡ್ರಿ ಅಲ್ಫಾ ಅಂದ್ರೆ ಏನದ ನೋಡ್ರಿ, ಇಲ್ಲಿ ರೂಟ್ 15 ಅದ, ಪ್ಲಸ್ಸಿಗೆ ಪ್ಲಸ್ ಬರೀರಿ. ಬೀಟಾ ಅಂದ್ರೆ ಏನು ನೋಡ್ರಿ, ಇಲ್ಲಿ ಮೈನಸ್ ರೂಟ್ 15 ಅದ. ಅದಕ್ಕೆ ಬ್ರಾಕೆಟ್ನಾಗ ಮೈನಸ್ ರೂಟ್ 15 ಬರಿತೀರಿ, ಈಸ್ ಈಕ್ವಲ್ ಟು ಮೈನಸ್ಸಿಗೆ ಮೈನಸ್ ಬರ್ರಿ. ಬಿ ಅಂದ್ರೆ ಏನದ ನೋಡ್ರಿ, ಇಲ್ಲಿ ಬಿ ಅಂದ್ರೆ ಏನದ 0 ಅದ, ಡಿವೈಡೆಡ್ ಬೈ ಎ ಅಂದ್ರೆ ಎಲ್ಲದ ನೋಡ್ರಿ, ಎ ಅಂದ್ರೆ ಏನದ 1 ಅದ. ಇಲ್ಲಿ ನೋಡ್ರಿ ರೂಟ್ 15ಕ್ಕೆ ರೂಟ್ 15 ಬರಿತೀರಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗ್ತದ, ಮೈನಸ್ ರೂಟ್ 15 ಈಸ್ ಈಕ್ವಲ್ ಟು ಮೈನಸ್ 0 ಬೈ 1. ನೆಕ್ಸ್ಟ್ ನೋಡ್ರಿ, ರೂಟ್ 15 ಹೋಗಿ ಏನು ಉಳಿತದ, 0 ಉಳಿತದ, ಈಸ್ ಈಕ್ವಲ್ ಟು 0 ಬೈ 1 ಅಂದ್ರೆ ಏನು ಉಳಿತದ, 0ನೇ ಉಳಿತದೆ. ಇವೆರಡು ಏನಾಗ್ತವ, 0 ಆಗ್ತಾವ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಅಂದ್ರೆ ಎಷ್ಟದ, ರೂಟ್ 15 ಅದ, ಇಂಟು ಬೀಟಾ ಅಂದ್ರೆ ಏನದ ನೋಡ್ರಿ, ಮೈನಸ್ ರೂಟ್ 15 ಅದ, ಈಸ್ ಈಕ್ವಲ್ ಟು ಸಿ ಅಂದ್ರೆ ಏನದ ನೋಡ್ರಿ, ಇಲ್ಲಿ ಅದ ಮೈನಸ್ 15 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟದ, 1 ಅದ. ಇಲ್ಲಿ ನೋಡ್ರಿ ಗುಣಾಕಾರ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ ಏನಾಗ್ತದ, ವೆರಿ ಗುಡ್, ಮೈನಸ್. ರೂಟ್ 15 ಇಂಟು ರೂಟ್ 15 ಅಂದ್ರೆ 220, ರೂಟ್ 225 ಆಗ್ತದ. 225 ವರ್ಗಮೂಲ ಎಷ್ಟಾಗ್ತದ, 15 ಈಸ್ ಈಕ್ವಲ್ ಟು ಮೈನಸ್ 15. ವಿದ್ಯಾರ್ಥಿಗಳೇ, ಈ ಲೆಕ್ಕ ನಿಮಗೆ ಕನ್ಫ್ಯೂಸ್ ಅನಿಸ್ಬೋದು, ಆದ್ರೆ 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಏನಾಗ್ತದ, ಸರಳಾಗಿ ಬಿಡಿಸ್ತಾರೆ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ, ಏನದ 3x² ಮೈನಸ್ ಎಕ್ಸ್ ಮೈನಸ್ 4 ಅದ. ನಾಗ ಏನು ಹೇಳಿದ್ದೆ, ಇದು ಯಾವ ರೂಪದಾಗ ಅದ, ವರ್ಗ ಬಹುಪದೋಕ್ತಿ ರೂಪದಾಗ ಅದ. ಆದರ್ಶ ರೂಪ ಏನದ, ax² ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದ. ನೆಕ್ಸ್ಟ್ ನೋಡ್ರಿ, ಎ ಜಾಗದಾಗ ಏನದ, ಎ ಈಸ್ ಈಕ್ವಲ್ ಟು 3 ಅದ. ಬಿ ಜಾಗದಾಗ ಏನದ, ಇಲ್ಲಿ ಇಲ್ಲ ಅಂದ್ರೆ 1 ಇರುತ್ತೆ, ಅಂದ್ರೆ ಬಿ ಈಸ್ ಈಕ್ವಲ್ ಟು ಏನತ್ತದ, ಮೈನಸ್ 1. ನೆಕ್ಸ್ಟ್ ಸಿ ಈಸ್ ಈಕ್ವಲ್ ಟು ಏನು ಬರ್ತದ, ಮೈನಸ್ 4. ನೆಕ್ಸ್ಟ್ ಈ ಬಹುಪದೋಕ್ತಿಯನ್ನು ಬರ್ಕೋರಿ. ಏನದ, 3x² ಮೈನಸ್ ಎಕ್ಸ್ ಮೈನಸ್ 4. ನಾನು ನಿಮಗೆ ಏನು ಹೇಳಿದ್ದೆ ಹಿಂದಿನ ಪಾರ್ಟ್ ಒಳಗೆ, ಕೊನೆಯ 2 ಪದಗಳನ್ನು ಗುಣಾಕಾರ ಮಾಡ್ಬೇಕಂದ್ರೆ 4 ಎಷ್ಟು 12 2 ಸಂಖ್ಯೆಗಳನ್ನು ತಗೋಬೇಕು. ಗುಣಾಕಾರ ಮಾಡ್ರೆ 12 ಬರಬೇಕು, ಕೂಡಿಸಿ ಅಥವಾ ಕಳೆದ್ರೆ ಏನು ಬರಬೇಕು, ಇಲ್ಲೇನಿಲ್ಲ ಅಂದ್ರೆ 1 ಇರ್ತದೆ. ಎಂಥ ಒಂದು, ಮೈನಸ್ 1 ಬರಬೇಕು ಅಂತ 2 ಸಂಖ್ಯೆ ತಗೋರಿ.
ಹಾಂ, ವೆರಿ ಗುಡ್. ಎಷ್ಟು? 4 3 12. ಮೈನಸ್ ಮಾಡ್ರೆ ಎಷ್ಟು ಬರ್ತದೆ? 1 ಬರ್ತದೆ. ಗುಣಾಕಾರ ಮಾಡ್ರೆ ಎಷ್ಟು ಬರ್ತದೆ? 12 ಬರ್ತದೆ. ಇಲ್ಲಿ ನೋಡ್ರಿ 3x² 3x² ಅಷ್ಟೇ ಬರೀತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಅದಂದ್ರೆ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇಡಬೇಕು? ಮೈನಸ್ ಇಡಬೇಕು. ಇಲ್ಲಿ ನೋಡ್ರಿ ಹೆಂಗೆ ಬರಿತೀನಿ? -4x ಪ್ಲಸ್ 3x -4 ನಿಮಗಿದು ಬರ್ಕೋಲಕ್ಕೆ ಬರಬೇಕು, ಹೌದಾ? ಇಲ್ಲಿ ನೋಡ್ರಿ -4x ಪ್ಲಸ್ 3x ಮಾಡಿದ್ರೆ ಏನು ಬರ್ತದೆ? -1x ಬರ್ತದೆ. ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಇಡಬೇಕು. ಅವಾಗ ಏನಾಗ್ತದೆ? ಇಲ್ಲಿ ಕರೆಕ್ಟ್ ಬರ್ತದೆ. ಆಮೇಲೆ ಏನು ಮಾಡಬೇಕು? 2 ಗುಂಪು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲೂ ಎಕ್ಸ್ ಅದ, ಇಲ್ಲೂ ಎಕ್ಸ್ ಅದ. ಅದಕ್ಕೆ ಎಕ್ಸನ್ನು ಏನು ಮಾಡ್ರಿ? ಕಾಮನ್ ತಗೊಂಡಾಗ ಏನಾಗ್ತದ? ಏನು ಉಳಿತದ ನೋಡ್ರಿ, ಇಲ್ಲಿ ಒಳಗೆ 3x ಉಳಿತದ. ಮೈನಸ್ಗೆ ಮೈನಸ್, ಇಲ್ಲಿ 4ಕ್ಕೆ 4. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೋ ಕಾಮನ್ ಇಲ್ಲ ಅಂದ್ರೆ ಎರಡೂ ಕಡೆಗೆ ಏನೋ ಕಾಮನ್ ಇಲ್ಲ ಅರ್ಸಲ್ಲ ಅಂದ್ರೆ ಏನು ಮಾಡಂತ ಹೇಳಿದೆ ನಿಮಗೆ? +1 ತಗೋರಿ. ನೆಕ್ಸ್ಟ್ ಏನು ಉಳಿತದ? 3x - 4 ಉಳಿತದ. ಇಲ್ಲಿ ಏನು ಬಂದಿರ್ತದ ಅದೇ ಬರ್ಬೇಕಂತ ನಿಮಗೆ ಹೇಳಿದ್ದೆ. ಈಗ ನೋಡ್ರಿ, ಒಂದೇನು ಬರ್ತದೆ? 3x - 4 = 0. ಇನ್ನೊಂದು x + 1 = 0. ನೆಕ್ಸ್ಟ್ ನೋಡ್ರಿ, ನಿಮಗೆ x ಬೇಕಾಗ್ಯದ. -4 ಆ ಕಡೆ ಕಳಿಸ್ರಿ ಏನಾಗ್ತದ? +4 ಆಗ್ತದ. 3x = 4 ಆಗ್ತದ. ನಿಮಗೆ x ಬೇಕಾಗ್ಯದ. ಗುಣಾಕಾರದ ಈ ಸೈಡ್ ಬಂದ್ರೆ ಏನು ಆಗ್ತದ? ವೆರಿ ಗುಡ್, ಭಾಗಾಕಾರ ಆಗ್ತದ. x = 4/3. ಒಂದು ಶೂನ್ಯತೆ ಬಂತು. ಇಲ್ಲಿ ನೋಡ್ರಿ, x = +1 ಈ ಕಡೆ ಹೋದ್ರೆ ಏನಾಗ್ತದ? -1 ಆಗ್ತದ. ಅಂದ್ರೆ ಇದು ಆಲ್ಫಾ, ಇದೇನಾಗ್ತದೆ? ಇದು ಬೀಟಾ. ನೆಕ್ಸ್ಟ್ ನೋಡ್ರಿ, ಶೂನ್ಯತೆಗಳ ಮೊತ್ತ ಏನು ಬರ್ತದೆ? ಆಲ್ಫಾ ಪ್ಲಸ್ ಬೀಟಾ = -b/a. ಆಲ್ಫಾ ಅಂದ್ರೆ ಎಷ್ಟದ ನೋಡ್ರಿ, ಇಲ್ಲಿ ಆಲ್ಫಾ ಅಂದ್ರೆ 4/3 ಅದ, ಪ್ಲಸ್ ಬೀಟಾ ಅಂದ್ರೆ ನೋಡ್ರಿ ಎಷ್ಟದ? -ಗೆ ಮೈನಸ್ ಬರ್ರಿ. ಬಿ ಅಂದ್ರೆ ಏನದ ನೋಡ್ರಿ, ಎಲ್ಲಿ ಅದ? ಇಲ್ಲಿ ನೋಡ್ರಿ, ಬಿ ಅಂದ್ರೆ ಏನದ? -1 ಅದ. ಅದಕ್ಕೆ ಬ್ರಾಕೆಟ್ ಒಳಗೆ -1 / a ಅಂದ್ರೆ ಎಷ್ಟದ? 3. ಇಲ್ಲಿ ನೋಡ್ರಿ, ಭಿನ್ನ ರಾಶಿ ರೂಪದಾಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಇದು ಹೆಂಗೆ ಬರಿಬೋದು? 4/3 ಪ್ಲಸ್ ಇಂಟು ಮೈನಸ್ ಏನಾಗ್ತದ? -1/1 ಮೈನಸ್ ಇಂಟು ಮೈನಸ್ ಏನಾಗ್ತದ? ವೆರಿ ಗುಡ್, ಪ್ಲಸ್ ಆಗ್ತದ. ಅದಕ್ಕೆ 1/3ಗೆ 1/3 ತಗೋಬೇಕು. ಭಿನ್ನ ರಾಶಿಗಳ ವ್ಯವಕಲನ ಇದ್ದಾಗ ಏನು ಮಾಡಬೇಕು? ಛೇದಗಳ ಲಸವನ್ನು ತೆಗಿಬೇಕು. 3 ಮತ್ತು 1 ಲಸ ಎಷ್ಟು ಬರ್ತದೆ? 3 ಬರ್ತದೆ. 3 ಎಷ್ಟಲೇ 3? ವೆರಿ ಗುಡ್, 3 1 3. ನೆಕ್ಸ್ಟ್ 1 ಎಷ್ಟಲೇ 3? 1 3 3. ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡಿರಿ. 4 1 4 ಮೈನಸ್ 3 1 ಎಷ್ಟು? 3 = 1/3. ಇಲ್ಲಿ ನೋಡ್ರಿ, 4 3 ಹೋದ್ರೆ ಎಷ್ಟು? 1/3 = 1/3. ಇದು ತಾಳೆ ಕರೆಕ್ಟ್ ಬಂತ. ನೆಕ್ಸ್ಟ್ ನೋಡ್ರಿ, ಆಲ್ಫಾ ಇಂಟು ಬೀಟಾ = c/a. ಆಲ್ಫಾ ಅಂದ್ರೆ ಎಷ್ಟು ಅದ ನೋಡ್ರಿ, ಇಲ್ಲಿ 4/3. ಇಲ್ಲಿ ಯಾವ ಚಿಹ್ನೆ ಇರ್ತದೆ ಮಧ್ಯದಾಗ? ಗುಣಾಕಾರ. ಬೀಟಾ ಅಂದ್ರೆ ಏನಾದ್ ನೋಡ್ರಿ? -1 = c ಅಂದ್ರೆ ನೋಡ್ರಿ ಏನಾದಿಲ್ಲಿ? -4 / ನೆಕ್ಸ್ಟ್ c/a ಅಂದ್ರೆ ನೋಡ್ರಿ ಇಲ್ಲಿ 3 ಅದ. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡಬೇಕು, ಕೆಳಗಿನ ಕೆಳಗೆ ಗುಣಾಕಾರ ಮಾಡಬೇಕು. ಇಲ್ಲಿ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ ಏನಾಗ್ತದ? ಮೈನಸ್. 4 1 ಎಷ್ಟು? 4 / 3 1 ಎಷ್ಟು? 3 = -4/3. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.